ಪ್ರಿಪ್ರೇಟರಿ 3 ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗಿನ ಮುಂಚೆ ಇರುವಂತಹ ಒಂದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಈ ಪ್ರಿಪ್ರೇಟರಿ 3 ಅಲ್ಲಿ ನೀವು ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ನ ಮಾಡಬೇಕು ಅನ್ನೋದು ನಮ್ಮ ಆಸೆ. ಸೊ ಈ ಪ್ರಿಪ್ರೇಟರಿ 3 ಅಲ್ಲಿ ನೀವು ಹೇಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೀರಾ, ಉಳಿದಿರುವಂತಹ 2 ವೀಕ್ಸ್ನ ಪ್ರಿಪ್ರೇಟರಿ 3ಗೆ ಹೇಗೆ ಯುಟಿಲೈಸ್ ಮಾಡ್ತೀರಾ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಕೊನೆವರೆಗೂ ತಪ್ಪದೆ ನೀವು ಈ ವಿಡಿಯೋನ ವಾಚ್ ಮಾಡಿ. ಹಲೋ ಮಕ್ಕಳ, ಇವತ್ತಿನ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ನಿಮ್ಮ ಪ್ರಿಪ್ರೇಟರಿ 3 ಸೈನ್ಸ್ ಎಕ್ಸಾಮ್ ಏನಿದೆ, ಯಾವತ್ತು 27th ನಡೆಯುತ್ತೆ ಅಲ್ವಾ ಈ ಎಕ್ಸಾಮ್, ಅಂದರೆ ಸರಣಿ 3 ಪರೀಕ್ಷೆ ವಿಜ್ಞಾನದ್ದು 27ನೇ ತಾರೀಕು ನಡೆಯುವಂತಹ ಈ ಎಕ್ಸಾಮಿಗೆ ಇವತ್ತಿನ ತಾರೀಕೇನು 13ನೇ ತಾರೀಕು. ಸೊ 13ರಿಂದ 27ವರೆಗೂ 2 ವಾರ ಸಮಯ ಇದೆ ಮಕ್ಕಳ, ಅಂದರೆ 2 weeks ಟೈಮ್ ಇದೆ ಬಿಟ್ವೀನ್ 13th and 27th of February ಅಲ್ವಾ. ಸೊ ಈ 2 weeks ಅಲ್ಲಿ ನೀವು ಬೆಸ್ಟ್ ವೇ ಅಲ್ಲಿ ಹೇಗೆ ಪ್ರಿಪ್ರೇಟರಿ 3 ಸೈನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಆಯ್ತಾ. ಒಂದು ಉತ್ತಮ ರೀತಿಯಲ್ಲಿ ನೀವು ಸರಣಿ 3 ಪರೀಕ್ಷೆಗೆ ಉಳಿದಿರುವಂತಹ 2 ವಾರದಲ್ಲಿ ಹೇಗೆ ತಯಾರಾಗ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಹೆಸರು ಹರ್ಷಿತಾ ಎಸ್. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಸೊ ಮಕ್ಕಳ, ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ಈಗಲೇ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಸೈನ್ಸ್, ಇನ್ನೇನು ಪ್ರಿಪ್ರೇಟರಿ 1 ಹಾಗೂ 2 ನಡೆದಿತ್ತು ಅಲ್ವಾ, ಸೊ ಇದರಲ್ಲಿ ಸೈನ್ಸಲ್ಲಿ ನಿಮಗೆ ಜಾಸ್ತಿ ಕಷ್ಟ ಅನ್ಸಿದ ಪಾರ್ಟ್ ಯಾವುದು, ಫಿಸಿಕ್ಸಾ, ಬಯಾಲಜಿನ, ಕೆಮಿಸ್ಟ್ರಿನ, ಆ್ಯಂಡ್ ಇದರಲ್ಲಿ ಯಾವುದಾದ್ರೂ ಸ್ಪೆಸಿಫಿಕ್ ಕ್ವೆಶನ್ ನಿಮಗೆ ಕಷ್ಟ ಆಯಿತು ಅಂತ ಅನಿಸಿದ್ರೆ ಬೇಗ ಹೋಗಿ ಈಗಲೇ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅಂದರೆ ಸರಣಿ 1 ಹಾಗೂ 2 ಪರೀಕ್ಷೆ ಏನು ನಡೀತು ಮಕ್ಕಳ, ಇದರಲ್ಲಿ ವಿಜ್ಞಾನದಲ್ಲಿ ಯಾವ ಭಾಗ ನಿಮಗೆ ತುಂಬ ಕಠಿಣ ಅನಿಸ್ತು, ಯಾವುದರಲ್ಲಿ ತುಂಬ ಗೊಂದಲ ಆಯಿತು, ಅದು ಭೌತಶಾಸ್ತ್ರನ, ರಸಾಯನಶಾಸ್ತ್ರನ ಅಥವಾ ಜೀವಶಾಸ್ತ್ರನ ಅಂತ ನಮಗೆ ಈಗ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ತಿಳಿಸಿ. ಯಾವುದಾದ್ರೂ ಪ್ರತ್ಯೇಕವಾದ ಪ್ರಶ್ನೆ ನಿಮಗೆ ಗೊಂದಲ ಉಂಟು ಮಾಡ್ತು ಅಂದರೆ ಅದನ್ನು ಕೂಡ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಈಗಲೇ ಹೋಗಿ ಹೇಳ್ತೀರಾ. ಹಾಗೂ ಕಾಮೆಂಟ್ ಮಾಡಿದ ತಕ್ಷಣ ಏನು ಮಾಡ್ತೀರಾ, ನಮ್ಮ ಪರೀಕ್ಷೆ ವಿಡಿಯೋಸ್ ನಿಮ್ಮ ಹೋಮ್ ಪೇಜ್ನಲ್ಲಿ, ನಿಮ್ಮ ಫೀಡ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಮ್ಮ ಪರೀಕ್ಷೆ ವಿಡಿಯೋಸ್ ಬರಬೇಕು ಅಂದರೆ ನೀವು ಏನು ಮಾಡಬೇಕು, ಯೂಟ್ಯೂಬಿಗೆ ತೋರಿಸ್ಬೇಕು ನನಗೆ ಪರೀಕ್ಷೆ ವಿಡಿಯೋ ಅಂದರೆ ಇಷ್ಟ ಅಂತ. ಸೊ ಇದಕ್ಕೋಸ್ಕರ ಏನು ಮಾಡ್ತೀರಾ, ಕೆಳಗಿರುವಂತಹ ಲೈಕ್ ಬಟನ್ನ ಕೂಡ ಪ್ರೆಸ್ ಮಾಡ್ತೀರಾ ಆಸ್ ಸೂನ್ ಆಸ್ ಯು ಕಮೆಂಟ್, ಓಕೆನಾ. ಆಗ ಯೂಟ್ಯೂಬ್ಗೆ ಗೊತ್ತಾಗುತ್ತೆ, ಓ ಈ ಮಗು ಏನಿದೆ ಇವರಿಗೆ ಪರೀಕ್ಷೆ ವಿಡಿಯೋಸ್ ಇಷ್ಟ ಆಗ್ತಿದೆ. ಸೊ ಹೋಮ್ ಪೇಜ್ ತೆಗೆದಿದ ತಕ್ಷಣ ಯಾವುದೋ ಒಂದು ರ್ಯಾಂಡಮ್ ಮ್ಯೂಸಿಕ್ ವಿಡಿಯೋ ಅಥವಾ ಯಾವುದೋ ಒಂದು ಪಾಡ್ಕಾಸ್ಟ್ ಬರೋ ಬದಲು ನಮ್ಮ ಪರೀಕ್ಷೆ ವಿಡಿಯೋಸ್ ನಿಮ್ಮ ಯೂಟ್ಯೂಬಿನಲ್ಲಿ ಜಾಸ್ತಿ ಬರಲಿಕ್ಕೆ ಶುರು ಆಗುತ್ತೆ. ಆಗ ನಿಮಗೆ ಓದೋಕ್ಕೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ಯಾಕಂದರೆ ತೆಗೆದಿದ ತಕ್ಷಣ ಪರೀಕ್ಷೆ ವಿಡಿಯೋ ಬರ್ತಿದೆ, ಓ ನಾನು 1 ಶಾಟ್ ನೋಡ್ಬೋದು, ನಾನು ಸಮರಿ ನೋಡ್ಬೋದು, ಸ್ಟ್ರಾಟಜಿ ವಿಡಿಯೋ ನೋಡ್ಬೋದು ಅಂತ ನಿಮಗೆ ಓದೋಕ್ಕೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಸೊ ಬೇಗ ಹೋಗಿ ಈಗಲೇ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ತಡ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಕ್ಕಳ. ಸೊ ಫಸ್ಟ್ಲಿ ನಾವು ಏನನ್ನು ನೋಡಬೇಕು ಅಂದರೆ, ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ, ಲಾಸ್ಟ್ ಪ್ರಿಪ್ರೇಟ್ರಿಗಿನ್ನ ಮುಂಚೆ 2 ವಾರದ ಮುಂಚೆ ಕೂಡ ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಅದರಲ್ಲಿ ನಾನು ಏನು ಹೇಳಿದೆ, ಪರ್ಟಿಕ್ಯುಲರ್ ಆಗಿ ಮಾಡೆಲ್ ಕ್ವೆಶನ್ ಪೇಪರ್ 1, 2, 3, 4ನ ಸಾಲ್ವ್ ಮಾಡ್ರೋ, ಪ್ಲೀಸ್ ಸಾಲ್ವ್ ಮಾಡ್ರೋ, ಹಾಗೂ ಪ್ರಿಪ್ರೇಟ್ರಿ ಕ್ವೆಶನ್ ಪೇಪರ್ 1ನ ಸಾಲ್ವ್ ಮಾಡಿ. ಅಂದರೆ ನಾನು ಸರಣಿ 2 ಪರೀಕ್ಷೆ ಏನು ನಡೆದಿತ್ತು ಅದರ 2 ವಾರದ ಹಿಂದೆ ಕೂಡ ಇದೇ ರೀತಿ ಒಂದು ವಿಡಿಯೋ ಮಾಡಿದೆ. ಹಾಗೂ ಆ ವಿಡಿಯೋದಲ್ಲಿ ಏನು ಹೇಳಿದೆ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದೆ ಅದನ್ನು ಬಗೆಹರಿಸಿ, ಅದರ ಒಟ್ಟಿಗೆ ಸರಣಿ 1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದನ್ನು ಕೂಡ ಬಗೆಹರಿಸಿ ಅಂತ ಹೇಳಿದೆ. ಯಾಕೆ ಹೇಳಿದೆ ಇಲ್ಲಿ ನೋಡಿ, ನಿಮ್ಮ ಪ್ರಿಪ್ರೇಟರಿ 2 ಕ್ವೆಶನ್ ಪೇಪರ್ ಇದು ಆಯಿತಾ. ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಕ್ವೆಶನ್ ಏನಿತ್ತು, ಸಿಲ್ವರ್ ಡಿಕಂಪೋಸಿಷನ್ ಕ್ವೆಶನ್ ಏನಿತ್ತು, ಡೈರೆಕ್ಟಾಗಿ ಮಾಡೆಲ್ ಕ್ವೆಶನ್ ಪೇಪರ್ 2ಇಂದ ತೆಗೆದಿದ್ರು ಆಯಿತಾ. ಅಂದರೆ ರಸಾಯನಶಾಸ್ತ್ರದಲ್ಲಿ ಬೆಳ್ಳಿಯ ಕ್ಲೋರೈಡ್ ಬಗ್ಗೆ ಒಂದು ಪ್ರಶ್ನೆ ಇತ್ತಲ್ವಾ, ಸೊ ಅದು ಮೊದಲನೆಯ ಪ್ರಶ್ನೆ ಆಗಿತ್ತು ರಸಾಯನಶಾಸ್ತ್ರದಲ್ಲಿ. ಅದನ್ನು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 2ರಿಂದ ನೇರವಾಗಿ ತೆಗೆದು ಹಾಕಿದ್ರು ಮಕ್ಕಳ. ಸೊ ಅದಕ್ಕೋಸ್ಕರನೇ ನಾನು ಹೇಳಿದ್ದು, ಅದಕ್ಕೋಸ್ಕರನೇ ನೀವು ಪರೀಕ್ಷೆನ ನಂಬಬೇಕು. ಇದ್ರ ಬಗ್ಗೆ ಒಂದು ರೀಲ್ ಕೂಡ ಹೋಗಿತ್ತಲ್ವ. ಎಸ್, ಆ್ಯಂಡ್ ಇನ್ನೊಂದು ಯಾವುದು ಇಲ್ಲಿ ನೋಡಿ, ಬಯಾಲಜಿಯಲ್ಲಿ ಬಂದಿತ್ತಲ್ವಾ ಕ್ವೆಶನ್, ಒಂದು ಕ್ವೆಶನ್ ಬಂದಿತ್ತು, ರೆಸ್ಪಿರೇಟರಿ ಸಿಸ್ಟಮಲ್ಲಿ ಏನು ಏರ್ ಪ್ಯಾಸೇಜ್ ಕೊಲಾಪ್ಸ್ ಆಗದಿರೋಂಗೆ ಏನು ನೋಡ್ಕೊಳ್ಳುತ್ತೆ, ಆ ಕ್ವೆಶನ್ ಏನಿತ್ತು ಅದನ್ನು ಮಾಡೆಲ್ ಕ್ವೆಶನ್ ಪೇಪರ್ 1ನಿಂದ ತೆಗೆದು ಡೈರೆಕ್ಟಾಗಿ ಹಾಕಿದರು. ಶ್ವಾಸನಾಳ ಬೀಳ್ದಿರೋ ಹಾಗೆ ನೋಡ್ಕೊಳ್ಳುವಂಥ ರಚನೆಗಳು ಯಾವುದು ಅಂತ ಕೇಳುವಂಥ ಒಂದು ಅಥವಾ ಪ್ರಶ್ನೆ ಇತ್ತು, ಯಾವುದರಲ್ಲಿ, ನಿಮ್ಮ ಜೀವಶಾಸ್ತ್ರದ ಭಾಗದಲ್ಲಿ, ಓಕೆನಾ. ಸೊ ಈ ಪ್ರಶ್ನೆ ಏನಿತ್ತು ಮಕ್ಕಳ, ಅದನ್ನು ನೇರವಾಗಿ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ ತೆಗೆದಿದ್ರು. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ, ನಾವು ಇದರ ಅರ್ಥ ಏನು,
you are going to first solve all the 4 model question papers. ಓಕೆನಾ, 4 ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದೆ ಇದನ್ನ ಬೇಗ ಹೋಗಿ ನೀವು ಬಗೆಹರಿಸಬೇಕು. ಓಕೆ, ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡೆಲ್ ಕ್ವೆಶನ್ ಪೇಪರ್ ಏನಿದೆ, ಮೊದಲನೆಯ ಹಾಗೂ ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ, ಓಕೆ ಇವತ್ತು ಯಾಕೋ ಬೋರ್ಡ್ ವರ್ಕ್ ಆಗ್ತಿಲ್ಲ, ಎನಿವೇ ಇಟ್ಸ್ ಓಕೆ, ಬಾಯಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊದಲನೆಯ ಹಾಗೂ ಎರಡನೆಯ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಇದನ್ನು ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ನಾವು ಬಗೆಹರಿಸಿದ್ವಿ. ಇದರ ಲಿಂಕ್ಸ್ ನಿಮಗೆ ಏನು ಕೆಳಗಿರುವಂತಹ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಓಕೆನಾ, ಸೊ ಈ ಲಿಂಕ್ಸ್ನ ನಾವು ಕೊಡ್ತಿದ್ದಂಗೆ ನೀವೇನು ಮಾಡ್ತೀರಾ, ಫಸ್ಟ್ ಹೋಗಿ ಕಾಮೆಂಟ್ ಮಾಡ್ತೀರಾ, ಕಾಮೆಂಟ್ ಮಾಡಿದ್ಮೇಲೆ ಲೈಕ್ ಮಾಡ್ತೀರಾ, ಲೈಕ್ ಮಾಡಿದ್ಮೇಲೆ ಒಂದು ಹೊಸ ಫೀಚರ್ ಬಿಟ್ಟಿದೆ ಯೂಟ್ಯೂಬ್, ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಅಷ್ಟೇ ಅಲ್ಲ, ನೀವು ಇನ್ನೊಂದು ಏನು ಮಾಡ್ಬೋದು, ಹೈಪ್ ಮಾಡ್ಬೋದು. ಓಕೆನಾ, ಹೈಪ್ ಮಾಡೋಕ್ಕೆ ಏನು ಮಾಡ್ತೀರಾ, ಕಾಮೆಂಟ್ ಸೆಕ್ಷನ್ನ ಹೀಗೆ ಲೆಫ್ಟಿಗೆ ಡ್ರ್ಯಾಗ್ ಮಾಡಿ. ಓಕೆನಾ, ಕಾಮೆಂಟ್ ಸೆಕ್ಷನ್ನ ಮೂವ್ ಮಾಡಿದ ತಕ್ಷಣ ಅಲ್ಲಿ ಹೈಪ್ ದ ವಿಡಿಯೋ HYPE, ಓಕೆ, ಹೈಪ್ ದ ವಿಡಿಯೋ ಅಂತ ಬರುತ್ತೆ. ಸೊ ಹೈಪ್ ಕೂಡ ಮಾಡಿ, ಆಗ ನಮ್ಮ ಪರೀಕ್ಷೆ ವಿಡಿಯೋಸ್ಗೆ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಸಿಗುತ್ತೆ. ಓಕೆನಾ ಮಕ್ಕಳ. ಓಕೆ, ಸೊ ನಾನು ಏನಂತಿದೆ, ಕಾಮೆಂಟ್ ಸೆಕ್ಷನಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ 1 ಮತ್ತು 2 ಸಾಲ್ವಿಂಗ್ ವಿಡಿಯೋಸ್ ಏನಿದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ದಯವಿಟ್ಟು ಮಾದರಿ 1 ಹಾಗೂ 2 ಪ್ರಶ್ನೆ ಪತ್ರಿಕೆನ ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ನಾವು ಬಗೆಹರಿಸಿದ್ವಿ. ಸೊ ಈ ವಿಡಿಯೋಗಳ ಲಿಂಕ್ನ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ, ಸೊ ಹೋಗಿ ನೋಡಿ. ಓಕೆನಾ, ಮತ್ತೆ ಪ್ರಿಪ್ರೇಟ್ರಿ 1 ಆ್ಯಂಡ್ ಪ್ರಿಪ್ರೇಟ್ರಿ 2 ಸಾಲ್ವಿಂಗ್ನ ಕೂಡ ನೀವು ಮಾಡಲೇಬೇಕು. ಸರಣಿ 1 ಹಾಗೂ 2 ಪರೀಕ್ಷೆ ಏನಿತ್ತು ಇದನ್ನು ನೀವು ಬಗೆಹರಿಸಬೇಕಾಗತ್ತೆ. ನಾವು ಸರಣಿ 1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನ ಬಗೆಹರಿಸಿದ್ವಿ, ಅದರ ಲಿಂಕ್ ಕೂಡ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ನಾವು ಪ್ರಿಪ್ರೇಟ್ರಿ 1 ಪೇಪರ್ನ ಸಾಲ್ವ್ ಮಾಡಿದ್ವಿ ಮಕ್ಕಳ, ಸೊ ಅದರ ಲಿಂಕ್ ಕೂಡ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಓಕೆ, ಸೊ ಆ ಲಿಂಕ್ಸ್ನ ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ನಾನು ಏನು ಹೇಳಿದೆ ಆ ವಿಡಿಯೋ ಅಲ್ಲಿ ಅಂದರೆ, ಬರೀ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿಯಿಂದ ಡಯಾಗ್ರಾಮ್ಸಿಂದ ಮಾತ್ರ 5 to 6 ಅಟ್ಲೀಸ್ಟ್ ನಿಮಗೆ ಬರುತ್ತೆ ಅಂತ ಹೇಳಿದೆ. ಅಂದರೆ ಬರೀ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಭಾಗದಿಂದ ಮಾತ್ರ, ಕೇವಲ ಅದರಿಂದಾನೇ 5 ರಿಂದ 6 ಅಂಕಗಳು ಖಡಾಖಂಡಿತವಾಗಿ ನಿಮಗೆ ಬರುತ್ತೆ ರೇಖಾಚಿತ್ರಗಳಿಂದ ಅಂತ ಹೇಳಿದೆ. ಈಗ ನೋಡಿದ್ರೆ 9 ಅಂಕಗಳು 3 ಪ್ರಶ್ನೆಗಳು ಕೊಟ್ಟಿದ್ರು, ಆಯಿತಾ. ರಸಾಯನಶಾಸ್ತ್ರದಲ್ಲಿ 2 ಪ್ರಶ್ನೆ, ಜೀವಶಾಸ್ತ್ರದಲ್ಲಿ 1 ಪ್ರಶ್ನೆ, 9 ಅಂಕಗಳು ಆಯಿತಾ. 9, ನಾನು ಹೇಳಿದ 6 ಅಂಕಗಳು, 9 ಅಂಕಗಳು ನಿಮಗೆ ರೇಖಾಚಿತ್ರದಿಂದ ಬಂದಿದೆ, ಕೇವಲ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಭಾಗದಿಂದ. ಓಕೆ, ಓನ್ಲಿ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಕೆಮಿಸ್ಟ್ರಿಯಲ್ಲಿ 2 ಡಯಾಗ್ರಾಮ್ ಕ್ವೆಶನ್ಸ್, ಬಯಾಲಜಿಯಲ್ಲಿ 1 ಡಯಾಗ್ರಾಮ್ ಕ್ವೆಶನಿಂದ ಓವರ್ ಆಲ್ 9 ಮಾರ್ಕ್ಸ್ ಬಂದಿದೆ. 9 ಮಾರ್ಕ್ಸ್ ತೊಗೊಂಡ್ರೆ ಇನ್ನೊಂದು ಸ್ವಲ್ಪನೇ ಮಾರ್ಕ್ಸ್ ಬೇಕು ನೀವು ಪಾಸ್ ಆಗೋಕ್ಕೆ, ಅಲ್ವಾ. ಬಟ್ ಪಾಸಿಂಗ್ ಇಸ್ ನಾಟ್ ದ ಏಮ್, ಸ್ಕೋರಿಂಗ್ ಇಸ್ ದ ಏಮ್, ಔಟ್ ಇಸ್ ದ ಏಮ್, ಅಲ್ವಾ. ಡೋಂಟ್ ಸೆಟಲ್ ಫಾರ್ ಲೆಸ್. ಬಟ್ ಎನಿವೆ, ಸೊ 9 ಮಾರ್ಕ್ಸ್ ಬಂದಿತ್ತು ನಿಮ್ಮ ಪ್ರಿಪ್ರೇಟ್ರಿ 2 ಅಲ್ಲಿ. ಸೊ ಏನು ಇಂಪಾರ್ಟೆಂಟ್ ಆಗುತ್ತೆ, ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಇಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂದರೆ ಏನು ಮಾಡ್ತೀರಾ, 720p ಅಥವಾ 1080p ರೆಸಲ್ಯೂಷನ್ಗೆ ಚೇಂಜ್ ಮಾಡ್ತೀರಾ, ಆಗ ಮಾತ್ರ ಈ ಲಿಸ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ. ಕೆಳಗೆ ಕಾಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಮ್ಯಾಮ್ ಲಿಸ್ಟೇ ಕಾಣಿಸ್ತಿಲ್ಲ ಮ್ಯಾಮ್ ಅಂತೆಲ್ಲ ಹೇಳಬಾರ್ದು. ಓಕೆ, 2024-25 ಲಿಸ್ಟ್ ಆಫ್ ಡಯಾಗ್ರಾಮ್ ಆಗಿರುತ್ತೆ. ಸೊ ನಿಮ್ಮ 25-26 ಬ್ಲೂ ಪ್ರಿಂಟಲ್ಲಿ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಕೊಡದೇ ಇರೋದ್ರಿಂದ ಇದೇ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಯೂಟಿಲೈಸ್ ಮಾಡ್ತಾರೆ. ಸೊ ಇದು ಈ ವರ್ಷದ ಎಕ್ಸಾಮಿಗೂ ಕೂಡ ಅಪ್ಲಿಕೇಬಲ್ ಆಗಿರುತ್ತೆ. ಓಕೆ, ಸ್ಕ್ರೀನ್ಶಾಟ್ ತಗೊಳ್ಳಿ ಬೇಗ. ಇದು ಕನ್ನಡ ಮಾಧ್ಯಮದ ಮಕ್ಕಳಿಗೆ ಬಂದಿರುವಂತಹ ರೇಖಾಚಿತ್ರಗಳ ಪಟ್ಟಿ 2024-25 ಪಟ್ಟಿ ಆಗಿರುತ್ತೆ. ಆದರೆ ಈ ವರ್ಷಕ್ಕೂ ಕೂಡ ಇದು ಅನುಗುಣ ಆಗುತ್ತೆ. ಓಕೆನಾ, ಯಾಕಂದರೆ ನಿಮ್ಮ ನೀಲಿ ನಕ್ಷೆಯಲ್ಲಿ ಹೊಸದಾಗಿ ಯಾವುದೇ ರೇಖಾಚಿತ್ರಗಳ ಪಟ್ಟಿನ ನೀಡಿಲ್ಲ. ಸೊ ಈಗ ನೀವು ಏನು ಮಾಡ್ತೀರಾ, 720 ಅಥವಾ 1080 ರೆಸಲ್ಯೂಷನಲ್ಲಿ ನೋಡ್ತೀರಾ, ಇಲ್ಲಾಂದರೆ ನಿಮಗೆ ಡಯಾಗ್ರಾಮ್ ಈ ಲಿಸ್ಟ್ ಏನಿದೆ, ಪಟ್ಟಿ ಏನಿದೆ ಸರಿಯಾಗಿ ಕಾಣಿಸದೇ ಇರ್ಬೋದು. ಸೊ ಆ ಕಡೆ ಏನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈಗ ಈ ಕಡೆ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆನಾ ಮಕ್ಕಳ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಎಸ್, ಬಿಕಮ್ ಥರೋ. ಇಲ್ಲಿ ನಾವು ಪ್ರಿಪ್ರೇಟ್ರಿ 2 ಏನು ನಡೆದಿತ್ತು, ಇದರ ಹಿಂದಿನ ದಿನ ನಾವು ಒಂದು ಅಲ್ಟಿಮೇಟ್ ರಿವಿಷನ್ ವಿಡಿಯೋನ ಮಾಡಿದ್ವಿ. ಓಕೆನಾ, ಸೊ ಈ ವಿಡಿಯೋ ಒಂದು ಫ್ಲ್ಯಾಶ್ ಕಾರ್ಡ್ಸ್ ರಿವಿಷನ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್, ನಾನು ಯಾವ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡ್ತೀನೋ ಆ ಎಲ್ಲ ಕಾನ್ಸೆಪ್ಟ್ನ ನೀವು ಕಂಪ್ಲೀಟ್ ಆಗಿ ಓದ್ಕೋಬೇಕು. ಯಾವುದೇ ಕಾನ್ಸೆಪ್ಟ್ನ ಬಿಡಬಾರ್ದು, ಯಾಕಂದರೆ ಆ ಎಲ್ಲ ಕಾನ್ಸೆಪ್ಟ್ಸ್ ನಾನು
ಕೇವಲ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ತೆಗೆದು ಹಾಕಿದ್ದೀನಿ. ಸೊ ಈ ವಿಡಿಯೋಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್, ಅಂದರೆ ನಾನು ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಬಗ್ಗೆ ಕ್ವೆಶನ್ ಹಾಕಿದ್ದೀನಿ ಅಂದರೆ ನೀವು ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್ ಫುಲ್ ಡೆಫಿನೇಷನ್ ತಿಳ್ಕೊಬೇಕು, ಹೇಗೆ ರಿಯಾಕ್ಷನ್ಸ್ ನಡೆಯುತ್ತೆ, ಇಕ್ವೇಷನ್ಸ್ ತಿಳ್ಕೊಬೇಕು. ಸೊ ಆ ರೇಂಜ್ಗೆ ನೀವು ಪ್ರಿಪೇರ್ ಆಗಬೇಕು ಇದರಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸಿಂದ. ನೀವು ಬರೀ ಅದರಲ್ಲಿ ಬರ್ತಿರುವಂಥ ಕ್ವೆಶನ್ಸ್ ಮಾತ್ರ ಓದ್ಕೊಂಡ್ಬಿಟ್ಟು ನಾನು ಪ್ರಿಪೇರ್ ಆದೆ ಅನ್ನೋ ಭ್ರಮೆಯಲ್ಲಿರಬೇಡಿ. ಬರ್ತಿರುವಂಥ ಕ್ವೆಶನ್ಸಿನ ಟಾಪಿಕ್ಸ್ ಏನಿದೆ ಅದರಲ್ಲಿ ಥರೋ ಆಗಿ ಪ್ರಿಪೇರ್ ಆಗಿ. ಓಕೆ, ಸೊ ಈ ವಿಡಿಯೋ ಏನಿತ್ತು ಮಕ್ಕಳ, ಇದು ಸರಣಿ 2 ಪರೀಕ್ಷೆ ಹಿಂದಿನ ದಿನ ನಡೆದಿದ್ದಂತಹ ಒಂದು ಲೈವ್ ಆಗಿತ್ತು. ಓಕೆನಾ, ಸೊ ಇದರಲ್ಲಿ ನಾನು ಪ್ರಮುಖವಾಗಿ ಬರುವಂಥ ಏನು ಪರಿಕಲ್ಪನೆಗಳು ಯಾವುವು, ವಿಷಯಗಳು ಯಾವುವು, ಅದರ ಮೇಲೆ ಪ್ರಮುಖ ಪ್ರಶ್ನೆಗಳನ್ನ ಹಾಕಿದೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಹಾಗೂ ಲೋಕೇಶ್ ಸರ್ ಇಬ್ಬರು ಯಾವ ಪರಿಕಲ್ಪನೆಗಳು ಯಾವ ವಿಷಯದ ಬಗ್ಗೆ ಮಾತಾಡಿದ್ದೀವಿ ಅಲ್ವಾ, ಈ ವಿಷಯಗಳನ್ನ ನೀವು ಖಂಡಿತವಾಗಿಯೂ ಕಲಿಬೇಕು. ಕೇವಲ ಇದರಲ್ಲಿ ಬರುವಂಥ ಪ್ರಶ್ನೆ ಅಲ್ಲ. ಈಗ ಜರಾಯು ಬಗ್ಗೆ ನಾನೇನೋ ಒಂದು ಪ್ರಶ್ನೆ ಹಾಕಿರ್ತೀನಿ, ನೀವು ಜರಾಯುವಿನ ರಚನೆ, ಇದರ ಕಾರ್ಯ, ಇದರ ವ್ಯಾಖ್ಯಾನ ಎಲ್ಲದನ್ನು ತಿಳ್ಕೋಬೇಕು. ಸೊ ಇದರಲ್ಲಿ ಬರುವಂತಹ ಪರಿಕಲ್ಪನೆ ಬಗ್ಗೆ ನಿಮಗೆ 100% ಮಾಹಿತಿ ಗೊತ್ತಿರಬೇಕು. ಅಧ್ಯಯನ ಮಾಡಬೇಕು ಎಲ್ಲಿಂದ, ನಿಮ್ಮ ಪಠ್ಯಪುಸ್ತಕದಿಂದ, ಇದರಲ್ಲಿ ಬರುವಂತಹ ಪರಿಕಲ್ಪನೆಗಳಲ್ಲಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಹೇಗೆ ಸಿಗುತ್ತೆ, ನೀವು ಬೇಕಿದ್ರೆ ಇಲ್ಲಿ ಇರುವಂತಹ QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಹಾಗೂ ಫೋನಿಂದ ಸ್ಕ್ಯಾನ್ ಮಾಡ್ಬೋದು. ಈ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಈ ವಿಡಿಯೋನ ಹೋಗಿ ರೀಚ್ ಮಾಡ್ತೀರಾ. ಓಕೆ, ಸೊ ದಯವಿಟ್ಟು ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಹಾಗೂ ಈ ವಿಡಿಯೋಲ್ಲಿ ಬರುವಂತಹ ಪ್ರತಿಯೊಂದು ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಓಕೆನಾ, ನಿಮ್ಮ ಫೋನಲ್ಲಿ ಬರುತ್ತೆ ಮಕ್ಕಳ QR ಕೋಡ್ ಸ್ಕ್ಯಾನರ್ ಅಂತ, ಸೊ ಅದನ್ನು ಯೂಟಿಲೈಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದಷ್ಟು 4 ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. 2 ವೀಕ್ಸ್ ಟೈಮ್ ಇದೆ, 13 ಚಾಪ್ಟರ್ಸ್ ಇದೆ. ನೀವು ಒಂದು ದಿನ ಒನ್ ಶಾಟ್ನ ನೋಡ್ತೀರಾ ಅಂದರೂ ಆರಾಮಾಗಿ ನೀವು 13 ಚಾಪ್ಟರ್ಸ್ನ ಡೆಮಾಲಿಷ್ ಮಾಡ್ಬೋದು. ಆಯಿತಾ, ಒಂದು ದಿನ ಒನ್ ಶಾಟ್ ಅಂತ ಅಂದ್ಕೊಳ್ಳಿ. ಐ ನೋ ಲೈಫ್ ಪ್ರಾಸೆಸಸ್ ಒನ್ ಶಾಟ್ ತುಂಬ ಲಾಂಗ್ ಇದೆ, 5 hours ಲಾಂಗ್ ಇದೆ. 2x ಸ್ಪೀಡಲ್ಲಿ ಹಾಕೊಂಡು ನೋಡಿ, ಬಿಕಾಸ್ ನೀವು ಪ್ರಿಪ್ರೇಟ್ರಿ 1 and 2ಗೆ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ. ಸೊ ನೀವು ಫುಲ್ ಬೇಸಿಕ್ಸಿಂದ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಲ್ಲ. ಓಕೆನಾ, ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇದೆ. ಸೊ ವಿಡಿಯೋಸ್ನ 2xಗೆ ಹಾಕೊಂಡು ನೋಡಿ ಮಕ್ಕಳ. ಓಕೆನಾ, 13 ಅಧ್ಯಾಯಗಳಿದೆ, ನಿಮಗೆ 14 ದಿನಗಳು ಉಳಿದಿದೆ. ಆರಾಮಾಗಿ ನೀವು ಒನ್ ಶಾಟ್ ವಿಡಿಯೋಗಳನ್ನ ನೋಡ್ಕೊಂಡು ತಯಾರಾಗ್ಬೋದು. ಆಯಿತಾ, ನೀವು ಸರಣಿ 1, 2 ಪರೀಕ್ಷೆಗಳಿಗೆ ನೀವು ಅಭ್ಯಾಸ ಮಾಡಿರ್ತೀರ. ಸೊ ಈಗ ಉಳಿದಿರೋದೇನು, ಪರಿಷ್ಕರಣೆ. ಓಕೆನಾ, ನಿಮಗೆ ಒನ್ ಶಾಟ್ ವಿಡಿಯೋಗಳು ತುಂಬ ಜಾಸ್ತಿ ಆಗ್ತಿದೆ ಅಂದರೆ ನೀವು ಸಮ್ಮರಿ ವಿಡಿಯೋಗಳನ್ನ ಕೂಡ ನೋಡ್ಬೋದು. ಓಕೆ, ಬಟ್ ಸಮ್ಮರಿ ವಿಡಿಯೋಲಿ ಬರೀ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಹಾಕಿರ್ತೀವಿ. ಸೊ ನೀವು 80 on 80 ಸ್ಕೋರ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ವಾಚ್ ಒನ್ ಶಾಟ್ ವಿಡಿಯೋಸ್. ಓಕೆನಾ ಮಕ್ಕಳ, ಸೊ ಅದರಲ್ಲಿ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ಎಲ್ಲ ನಾವು ಹೇಳಿರ್ತೀವಿ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಒನ್ ಶಾಟ್ ವಿಡಿಯೋಸ್. ಓಕೆ, ಒನ್ ಡೇ ಒನ್ ಶಾಟ್ ವಿಡಿಯೋ ಅಂತ ಡಿಸೈಡ್ ಮಾಡ್ಕೋಬೇಕು. ಪ್ರಾಮಿಸ್ ಮಾಡಿ ನನಗೆ, ಒಂದು ದಿನಕ್ಕೆ ಒನ್ ಶಾಟ್ ವಿಡಿಯೋನ ನೋಡ್ತೀನಿ ನಾನು. ಯಾವುದರಲ್ಲಿ, ವಿಜ್ಞಾನ ಅಧ್ಯಾಯದಲ್ಲಿ, ವಿಜ್ಞಾನ ವಿಜ್ಞಾನದ ಏನಂತಾರಪ್ಪ ವಿಷಯದಲ್ಲಿ ಅಂತ. ಓಕೆ, ಯು ವಿಲ್ ವಾಚ್ ಒನ್ ಶಾಟ್ ಪರ್ ಡೇ ಅಂತ. ಪ್ಲೀಸ್ ಪ್ರಾಮಿಸ್ ಯೋರ್ ಸೆಲ್ಫ್. ನನಗೆ ಪ್ರಾಮಿಸ್ ಮಾಡಿದ್ರು ಪರವಾಗಿಲ್ಲ, ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆನಾ ಮಕ್ಕಳ, ಸೊ ಒನ್ ಶಾಟ್ ವಿಡಿಯೋಗಳು ಎಲ್ಲಿ ಸಿಗುತ್ತೆ, SSLC ಪರೀಕ್ಷೆ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದ ತಕ್ಷಣ ನಮ್ಮ ಚಾನಲಿಗೆ ಬರ್ತೀರ ಅಲ್ವಾ, ಅಲ್ಲಿ ಹೋಮ್ ಸೆಕ್ಷನ್ ಅಂತ ಇರುತ್ತೆ ಮಕ್ಕಳ. ಹೋಮ್ ಸೆಕ್ಷನ್ ಅಂತ ಇರುತ್ತೆ. ಆಯಿತಾ, ಇಲ್ಲಿದೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಬಂದ ತಕ್ಷಣ ಹೋಮ್ ಸೆಕ್ಷನ್, ಹೋಮ್ ಪಕ್ಕ ವಿಡಿಯೋಸು, ಲೈವ್ಸ್ ಅಂತ ಎಲ್ಲ ಇರುತ್ತೆ. ಓಕೆನಾ, ಸೊ ನಿಮಗೆ ಇಲ್ಲಿ ಹೋಮ್ ಸೆಕ್ಷನಲ್ಲಿ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ 2025-26 ಒನ್ ಶಾಟ್ ವಿಡಿಯೋಸ್ ಅಂತ ನಾವು ಹಾಕಿರ್ತೀವಿ. ಪ್ಲೇಲಿಸ್ಟ್ ಇರುತ್ತೆ, ಅದರಲ್ಲಿ ಸೈನ್ಸಿಗೆ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ನ ನೀವು ಯೂಟಿಲೈಸ್ ಮಾಡ್ಕೋಬಹುದು. ಯೂಟ್ಯೂಬಲ್ಲಿ ನೀವು SSLC ಪರೀಕ್ಷೆ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಹೋಮ್ ಅನ್ನೋ ಒಂದು ವಿಭಾಗ ಬರುತ್ತೆ. ಹೋಮ್ ವಿಭಾಗದಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ 2025-26 ಒನ್ ಶಾಟ್ ವಿಡಿಯೋಗಳ ನಿಮಗೆ ಒಂದು ವಿಭಾಗ ಸಿಗುತ್ತೆ. ಆ ವಿಭಾಗದಲ್ಲಿ ವಿಜ್ಞಾನ ವಿಭಾಗ ಇದೆ. ಅದ್ರ ಮೊದಲನೇ ತಮ್ನೇಲು ನಿಮಗೆ ಜೀವಕ್ರಿಯೆಗಳು ಅನ್ನೋ ಅಧ್ಯಾಯದ ಹಸಿರು ಬಣ್ಣದ ತಮ್ನೇಲ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಎಲ್ಲ ಒನ್ ಶಾಟ್ ವಿಡಿಯೋಸ್ ಬರುತ್ತೆ, ಅದನ್ನು ಹೋಗಿ ವಾಚ್ ಮಾಡಿ. ಓಕೆನಾ ಮಕ್ಕಳ, ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ನೀವು,
ಪೆನ್ನ ಸೆಲೆಕ್ಟ್ ಮಾಡೋಣ. ಎಸ್, ನೆಕ್ಸ್ಟ್ ಏನು ಮಾಡ್ತೀರಾ, ಸ್ಟಡಿ ಫ್ರಮ್ ನೋಟ್ಸ್. ಓಕೆ, ನಮ್ಮ ಟಿಪ್ಪಣಿಗಳಿರುತ್ತೆ, ನಿಮ್ಮದೇ ಆದಂಥ ಟಿಪ್ಪಣಿಗಳು ನೀವು ಮಾಡ್ಕೊಂಡಿರ್ತೀರಾ. ಇದರಿಂದ ನೀವೇನು ಮಾಡ್ತೀರಾ, ರಿವಿಷನ್ನ ಮಾಡ್ತೀರಾ. ಒನ್ ಶಾರ್ಟ್ ವಿಡಿಯೋ ಆದಮೇಲೆ ರಿವೈಸ್ ಮಾಡೋಕ್ಕೆ ನೀವು ನೋಟ್ಸ್ನ ಯೂಟಿಲೈಸ್ ಮಾಡ್ತೀರಾ. ಓಕೆ, ಅಂದರೆ ಒನ್ ಶಾರ್ಟ್ ವಿಡಿಯೋಗಳನ್ನ ನೋಡಿದ್ಮೇಲೆ ಪರಿಷ್ಕರಣೆ ಮಾಡಲಿಕ್ಕೆ ನೀವು ನೋಟ್ಸ್ಗಳನ್ನ ಬಳಸ್ತೀರಾ, ಟಿಪ್ಪಣಿಗಳನ್ನ ಬಳಸ್ತೀರಾ. ನೋಟ್ಸು ಒನ್ ಶಾರ್ಟ್ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಒನ್ ಶಾರ್ಟ್ ವಿಡಿಯೋಸ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟ್ಸ್ ಹಾಗೂ PYQಸಿನ ಲಿಂಕ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಪಟ್ಟಿ ಬರುತ್ತೆ ಮಕ್ಕಳ. ಒನ್ ಶಾರ್ಟ್ ವಿಡಿಯೋ ಅಡಿ ಒಂದು ಬಾಕ್ಸ್ ಇರುತ್ತೆ, ಆಯಿತಾ. ಆ ಬಾಕ್ಸಲ್ಲಿ ಮೋರ್ ಅಂತ ಇರುತ್ತೆ. ಓಕೆ, ಮೋರ್ MORE ಮೋರ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟಿಪ್ಪಣಿಗಳು ಹಾಗೂ ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು ಅನ್ನೋ 2 ಲಿಂಕ್ಗಳು ಸಿಗುತ್ತೆ. ಈ ಲಿಂಕ್ನ ಕ್ಲಿಕ್ ಮಾಡಿದಾಗ ನೀವು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೋಟ್ಸ್ನ ಓದ್ಕೋಬಹುದು. ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ವಿತ್ PYQs. ನೀವು ಎಷ್ಟೇ ಚಾಪ್ಟರ್ನ ಓದಿದ್ರು ಕ್ವೆಶನ್ಸ್ ಎಲ್ಲಿಂದ ಬರುತ್ತೆ, ಯಾವ ಟಾಪಿಕ್ಸಿಂದ ಕ್ವೆಶನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. 2019ರಿಂದ ಯಾವ ಬೋರ್ಡ್ ಎಕ್ಸಾಮ್ಸ್ ಆಗಿದೆ ಅದರಲ್ಲಿ ಇರುವಂಥ ಕ್ವೆಶನ್ಸ್ನ ತೆಗೆದು ನಾವು ಹಾಕಿದ್ದೀವಿ. ಸೊ ಈ ಕ್ವೆಶನ್ಸ್ನ ನೀವು ನೋಡ್ಕೋಬೇಕು. ನೋಟ್ಸ್ ಆ್ಯಂಡ್ PYQs ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಒನ್ ಶಾರ್ಟ್ ವಿಡಿಯೋಸ್ನದ್ದು. ಓಕೆ, ಒನ್ ಶಾರ್ಟ್ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಹಿಂದಿನ ವರ್ಷಗಳ ಪರಿಹರಿಸಿದ ಪ್ರಶ್ನೆಗಳು ಕೂಡ ಸಿಗತ್ತೆ. ಸೊ ನೀವು ಎಷ್ಟೇ ಅಧ್ಯಾಯ, ಎಷ್ಟೇ ಪಠ್ಯಪುಸ್ತಕನ ಓದಿದ್ರು ಯಾವ ಭಾಗಗಳಿಂದ ಪ್ರಶ್ನೆಗಳು ಬರುತ್ತೆ, ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಹೇಳ್ಕೊಡೋದು ಈ ಹಿಂದಿನ ವರ್ಷದ ಪರಿಹರಿಸಿದ ಪ್ರಶ್ನೆಗಳು, PYQಗಳು. ಓಕೆನಾ. ಸೊ ಇದನ್ನು ನೀವು ನೋಡಬೇಕಂದ್ರೆ ಒನ್ ಶಾರ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ. ಸ್ಪೆಂಡ್ ಅಟ್ ಲೀಸ್ಟ್ 1 to 1.5 hours ಡೈಲಿ. ನೀವು 14 ಡೇಸ್ ಉಳಿದಿರತ್ತೆ, 14 ಡೇಸಲ್ಲಿ 1.5 hours ಅಟ್ಲೀಸ್ಟ್ ಸ್ಪೆಂಡ್ ಮಾಡಿ ಸೈನ್ಸ್ ಮೇಲೆ. ಓಕೆನಾ. ಅಟ್ಲೀಸ್ಟ್ ಈ ಉಳಿದಿರುವಂಥ 14 ದಿನಗಳೇನಿದೆ 1.5 ಗಂಟೆ ಕನಿಷ್ಠ ನೀವು ವಿಜ್ಞಾನದ ಮೇಲೆ ಕಳೀಲೇಬೇಕು. ಓಕೆನಾ ಮಕ್ಕಳ. ಒನ್ ಶಾರ್ಟ್ ವಿಡಿಯೋಗಳನ್ನ ನೋಡ್ಕೊಂಡು ಕಳೀರಿ ಅಥವಾ ನೋಟ್ಸ್ಗಳನ್ನ ನೋಡ್ಕೊಂಡು ಕಳೀರಿ, ಬಟ್ ಸೈನ್ಸ್ ಮೇಲೆ ದಯವಿಟ್ಟು 1.5 hours ಅಟ್ ಲೀಸ್ಟ್ ಡೈಲಿ ಸ್ಪೆಂಡ್ ಮಾಡಬೇಕು. ಓಕೆ, 2 hours ಮಾಡಿದರೆ ಬೆಸ್ಟ್. ಓಕೆ, ಬಿಕಾಸ್ ನಿಮಗೆ ಸೈನ್ಸ್ ಕಷ್ಟ ಆಗ್ತಿದೆ ಅಂದರೆ ಅದ್ರ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಲಾಸ್ಟು ಅಪ್ಲಿಕೇಶನ್ ಕ್ವೆಶನ್ಸ್. ನಿಮ್ಮ ಪ್ರಿಪ್ರೇಟರಿ 2ಅಲ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ನ ತುಂಬ ಸತಿ ಕೇಳಿದ್ರು. ಸೊ ನೀವೇನು ಮಾಡಬೇಕು, ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು. ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ, ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಪ್ರಿಪ್ರೇಟರಿ 2ಅಲ್ಲಿ ಬಂದಿರುವಂಥ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಅಪ್ಲಿಕೇಶನ್ ಕ್ವೆಶನ್ಸ್ನ ನಾನು ಖುದ್ದಾಗಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ, ಅದನ್ನು ಕೂಡ ನೋಡ್ಬೋದು. ಅದು ಕನ್ನಡ ಮಾಧ್ಯಮದ ಮಕ್ಕಳಿಗೂ ಕೂಡ ಅನುಗುಣ ಆಗುತ್ತೆ. ಆಯಿತಾ. ಆನ್ವಯಿಕ ಪ್ರಶ್ನೆಗಳು ಸರಣಿ ಪರೀಕ್ಷೆಯಲ್ಲಿ ಆನ್ವಯಿಕ ಪ್ರಶ್ನೆಗಳು ಹೆಚ್ಚಾಗಿ ಬಂದಿದ್ವು ಮಕ್ಕಳ. ಸೊ ಆನ್ವಯಿಕ ಪ್ರಶ್ನೆಗಳನ್ನ ಬಗೆಹರಿಸೋದು ಅತ್ಯಂತ ಪ್ರಮುಖವಾಗಿರುತ್ತೆ. ಸೊ ಕಾಮೆಂಟ್ ಸೆಕ್ಷನಲ್ಲಿ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಸರಣಿ 2 ಪರೀಕ್ಷೆ ಪ್ರಶ್ನೆಗಳೇನಿದ್ವು ಅದನ್ನು ನಾನು ಖುದ್ದಾಗಿ ಬಗೆಹರಿಸಿದ್ದೀನಿ. ಈ ವಿಡಿಯೋ ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಸಿಗುತ್ತೆ. ನಾನು ಯಾವ್ಯಾವ ವಿಡಿಯೋ ಲಿಂಕ್ ಹಾಕ್ತೀನೋ ಅದನ್ನೆಲ್ಲ ಹೋಗಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಆ್ಯಂಡ್ NCERT ಎಕ್ಸಾಂಪ್ಲಾರ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ನಾನು ನೆಕ್ಸ್ಟ್ ವೀಕ್ ನಿಮ್ಮ ಎಕ್ಸಾಮ್, ನಿಮ್ಮ ಪ್ರಿಪ್ರೇಟರಿ 3 ಎಕ್ಸಾಮ್ಗಿನ ಮುಂಚೆ ಪ್ರೀವಿಯಸ್ ವೀಕ್ ಏನಿದೆ ಅದರಲ್ಲಿ ಒಂದು ಲೈವ್ನ ಕೂಡ ಮಾಡ್ತೀನಿ. ಲೈವ್ ಓನ್ಲಿ ಫಾರ್ ಅಪ್ಲಿಕೇಶನ್ ಕ್ವೆಶನ್ಸ್ ಆಗುತ್ತೆ. ಐ ವಿಲ್ ಪರ್ಸ್ನಲಿ ಕಮ್ ಆ್ಯಂಡ್ ಹೋಲ್ಡ್ ದಟ್ ಲೈವ್. ಸೊ ಆ ಲೈವ್ನ ಕೂಡ ತಪ್ಪದೇ ನೀವು ಅಟೆಂಡ್ ಆಗಬೇಕು. ಓಕೆ. ಸೊ ಲೈವ್ ಯಾವಾಗ ಬರುತ್ತೆ, ಲೈವ್ ಬಗ್ಗೆ ಅಪ್ಡೇಟ್ಸ್ ಹೇಗೆ ಸಿಗುತ್ತೆ, ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ನೋಟಿಫಿಕೇಷನ್ ಬೆಲ್ ಏನಿದೆ ಅದನ್ನು ಆನ್ ಮಾಡಿ ಇಟ್ಕೋಬೇಕು. ಆಗ ಲೈವಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ ಮಕ್ಕಳ. ಸೊ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈವ್ ಯಾವಾಗ ನಡೆಯುತ್ತೆ, ಯಾವ ರೀತಿ ಶಾರ್ಟ್ಸ್ ಹಾಕ್ತೀವಿ ನಾವು, ಯಾವ ರೀತಿ ರೀಲ್ಸ್ ಹಾಕ್ತೀವಿ, ಇದೆಲ್ಲ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಎಷ್ಟೊಂದು ಜನ ಲೈವ್ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಬಂದುಬಿಟ್ಟು ಕಾಮೆಂಟ್ ಮಾಡ್ತಾರೆ, ನಾನು ಬೆಳಗ್ಗೆ ಲೈವ್ ನೋಡ್ತಿದ್ದೀನಿ, ನಾನು 3 AM ಮಾರ್ನಿಂಗಲ್ಲಿ ಲೈವ್ ನೋಡ್ತಿದ್ದೀನಿ, ಎಕ್ಸಾಮ್ ಹಿಂದಿನ ದಿನ ಲೈವ್ ನೋಡ್ತಿದ್ದೀನಿ ಅಂತ ಎಲ್ಲ ಕಾಮೆಂಟ್ ಮಾಡ್ತೀರಾ. ಸೊ ಈ ಮಿಸ್ಟೇಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲೈವ್ ಆಗಬೇಕಾದ್ರೆ ಲೈವ್ನ ನೋಡಿ, ಬಿಕಾಸ್ ನಿಮ್ಮ ಕಾಮೆಂಟ್ಸ್ನ ನಾನು ಖುದ್ದಾಗಿ ಅಟೆಂಡ್ ಮಾಡ್ಬೋದು, ಆಗ ನಿಮ್ಮ ಕಾಮೆಂಟ್ಸಿಗೆ ಆನ್ಸರ್ ಮಾಡ್ಬೋದು ಆಗ. ಓಕೆ. ಸೊ ಲೈವ್ ನಡೆಯುವಾಗ ನೋಡಿ, ಅದಕ್ಕೋಸ್ಕರನೇ ಲೈವ್ ಇರೋದು. ಇದನ್ನು ನೀವು ಮಾಡಬೇಕು ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ನೋಟಿಫಿಕೇಷನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಿಮ್ಮ SSLC ಎಕ್ಸಾಮಿಗೆ ಇನ್ನೂ
ಇನ್ನು ಒಂದೇ ತಿಂಗಳು ಬಾಕಿ ಇರೋದು, 1 ತಿಂಗಳಿಗೆ 1 ದಿನ ಕಡಿಮೆ. ಓಕೆ, ಸೊ ಈಗ ನೀವು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು 1 ವರ್ಷ ಆದಮೇಲೆ ಸಬ್ಸ್ಕ್ರೈಬ್ ಆದರೂ ಪ್ರಯೋಜನ ಇರಲ್ಲ. ದಿಸ್ ಈಸ್ ದ ಟೈಮ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಬಿಕಾಸ್ ಈಗ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ನಾವು ಕೊಡ್ತಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳು, ಲೈವ್ಗಳೇನಿದೆ ಅದನ್ನು ಮಿಸ್ ಮಾಡ್ಕೋತೀರ. ಈ ಮಿಸ್ಟೇಕ್ನ ದಯವಿಟ್ಟು ಮಾಡಬೇಡಿ. ಈಗ ರೈಟ್ ನಾವು, ಇಟ್ಸ್ ನಾಟ್ ಟು ಲೇಟ್, ಈಗಲೂ ಲೇಟ್ ಆಗಿಲ್ಲ. ದಿಸ್ ಇಸ್ ದ ಟೈಮ್ ಟು ಡೂ ಇಟ್. ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್ ನಾವು. ಓಕೆ, ನಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಜಾಸ್ತಿ ಜನ ನಮ್ಮನ್ನು ಬಂದು ಸೇರಿದ್ರೆ ನಮಗೆ ಖಂಡಿತ ಅದು ಲಾಭ ಆಗುತ್ತೆ. ಆದರೆ ನಮಗಿನ ಜಾಸ್ತಿ ಲಾಭ ಇರೋದು ನಿಮಗೆ. ಓಕೆ, ನಾವು 9 ಜನ 8 ಜನ ಟೀಚರ್ಸ್ ಏನಿದ್ದಾರೆ ಡೆಡಿಕೇಟ್ ಮಾಡ್ತಿದ್ದೀವಿ. ಡೈಲಿ ನಮ್ಮ ಟೈಮ್ನ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀವಿ. ನಿಮಗೆ ಅದರ ಬೆನಿಫಿಟ್ ತಲುಪಬೇಕು. ಓಕೆ, ದಟ್ ಈಸ್ ಆಲ್ ವಿ ವಾಂಟ್. ಸೊ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಮಕ್ಕಳ? ಓಕೆ, ಸೊ ಈ ರೀತಿಯಲ್ಲಿ ನೀವು ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ನೀವೇನು ಮಾಡ್ತೀರಾ, ಈ ಉಳಿದಿರುವಂಥ 2 ವೀಕ್ಸಲ್ಲಿ ಫುಲ್ ಚೆನ್ನಾಗಿ ನೀವು ಈ ಪ್ರಿಪ್ರೇಷನ್ನ ಮಾಡ್ತೀರಾ. ಉಳಿದಿರುವಂಥ 2 ವಾರಗಳೇನಿದೆ ಈ ರೀತಿ ನೀವು ತಯಾರಿನ ಮಾಡಿದ್ರೆ ಇದು ಕೇವಲ ಹಾರ್ಡ್ ವರ್ಕ್ ಆಗಲ್ಲ, ಸ್ಮಾರ್ಟ್ ವರ್ಕ್ ಆಗುತ್ತೆ. ಓಕೆ, ಬುದ್ಧಿವಂತವಾಗಿ ನೀವು ಕೆಲಸನ ಮಾಡಬೇಕು. ಕೇವಲ ಜಾಸ್ತಿ ಶ್ರಮ ಹಾಕೋದಲ್ಲ, ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಬೇಕಾಗತ್ತೆ. ಓಕೆ, ಸೊ ಈ ರೀತಿ ಮಾಡಿ ಮಕ್ಕಳ, ಖಂಡಿತ ನಿಮ್ಮ ಸರಣಿ 3 ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ನೀವು ಪಡಿತೀರಾ ಅನ್ನೋ ಆಸೆ ಹಾಗೂ ಭರವಸೆ ನನಗಿದೆ. ಐ ನೋ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಐ ಬಿಲೀವ್ ಇನ್ ಯು completely. You can do it. So go start your preparation now. Thank you for joining us in this video. I will see you very soon in the next video, makla.